ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ. ಕ್ಷಮಿಸ್ಬಿಡಮ್ಮ, ದಯವಿಟ್ಟು ಕ್ಷಮಿಸ್ಬಿಡು ಮಗಳೇ, ಕ್ಷಮಿಸ್ಬಿಡೆ. ನಮ್ಮ ಬಗ್ಗೆ ನೀನ್ ತಿಳ್ಕೊಂಡಿರೋ ಸತ್ಯ ಎಲ್ಲ ಇವತ್ತು ಮಣ್ಣಾಗತ್ತೆ ಕಣೆ. ಸತ್ತೋಗು, ಸತ್ತೋಗೆ, ಸತ್ತೋಗು. ಅಮ್ಮ, ಏನಾಯ್ತು? ಏನಾಯ್ತು? ಇವಳಿಗೆ ನಮ್ಮೆಲ್ಲ ವಿಷಯ ಗೊತ್ತಾಗಿದೆ ಕಣೋ. ಇವಳು ಒಂದು ಕ್ಷಣನೂ ಬದುಕಿರಬಾರ್ದು. ಇವಳನ್ನ ಸಾಯಿಸಿ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಸುಟ್ಟಾಕ್ಬಿಡು. ಯಾವನ್ನೋ ಪ್ರೀತಿ ಮಾಡ್ತಿದ್ಲು, ಅವನ ಜೊತೆನೆ ಓಡೋದ್ಲು ಅಂತ ಸುದ್ದಿ ಹಬ್ಬಿಸ್ಬಿಡೋಣ. ಇವಳನ್ನ ಸಾಯಿಸೋದಕ್ಕೆ ನೀನ್ ಯಾಕಮ್ಮ ಇಷ್ಟೆಲ್ಲ ಕಷ್ಟಪಡ್ತಾ ಇದೀಯ? ನಾನಿದ್ದೀನಲ್ಲ. ರಾಮ್, ನೀವ ಹೀಗೆಲ್ಲ ಮಾತಾಡ್ತಿರೋದು? ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದು ನಿಮ್ಮನ್ನ ರಾಮ್. ನನಗ್ಯಾಕೋ ಅನುಮಾನ ಆಗ್ತಿದೆ ರಾಮ್. ಅಷ್ಟೊಂದು ಪ್ರೀತಿ ಮಾಡ್ತಿದ್ದವರು ನನ್ನನ್ನು ಸಾಯಿಸ್ತೀರಾ ರಾಮ್? ಅಭಿರಾಮಿ ಅನ್ನೋ ಮೀನ್ನ ಹಿಡಿಯೋದಕ್ಕೆ ಈ ಆದಿ ಅನ್ನೋ ಗಾಳದಲ್ಲಿ ಪ್ರೀತಿ ಅನ್ನೋ ಹುಳ ಹಾಕಿದ್ದೆ. ನೀನು ಈಸಿಯಾಗಿ ತಿಂದೆ, ಸಿಕ್ಕಾಕೊಂಡೆ. ಆಸ್ತಿ ನಿನ್ ಹೆಸರಲ್ಲೇ ಇದೆ, ನೀನೇ ಇಲ್ಲ ಅಂದ್ರೆ ನೀನ್ ಸತ್ತೋದ್ರೆ ನಿನ್ನ ಆಸ್ತಿನ ಈಸಿಯಾಗಿ ನನ್ನ ಹೆಸರಿಗೆ ಮಾಡ್ಕೋತೀನಿ. ನನ್ಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಅಕ್ಕ ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ. ನೀನ್ ಸತ್ತಿರೋ ವಿಚಾರ ನಮ್ಮಿಬ್ರನ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತೇ ಆಗಲ್ಲ. ಲೋ ಆದಿ, ಇದು ಭಾಷಣ ಬಿಗಿಯೋ ಸಮಯ ಅಲ್ಲ, ಉಸಿರು ನಿಲ್ಸೋ ಸಮಯ. ಏನೋ ಮುಖ ನೋಡ್ತಿದ್ಯಾ? ಸಾಯಿಸೋ ಅವಳನ್ನ, ಸಾಯಿಸೋ. ಅಮ್ಮ, ಅಭಿರಾಮಿ ನನ್ನ ಹೆಂಡತಿ, ನನ್ ಮುದ್ದು ಹೆಂಡತಿನ ನಾನು ಹೇಗಮ್ಮ ನನ್ನ ಕೈಯಾರ ಸಾಯ್ಸಕ್ಕಾಗತ್ತೆ? ಅಲ್ವಾ ಅಭಿರಾಮಿ? ಅಲ್ವಾ? ರಾಮ, ಸಾಯಿಸು.